ಹಾಸನ ಜಿಲ್ಲೆಯಾದ್ಯಂತ ಬಿಜೆಪಿಯ ಬರ ಅಧ್ಯಯನ ತಂಡ ಪ್ರವಾಸವನ್ನು ಮಾಡ್ತಾ ಇದೆ. ಏನು ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಸಾಕಷ್ಟು ಬೆಳೆಹಾನಿ ಆಗಿದೆ. ಅದ್ರ ಜೊತೆಗೆ ಈಗ ಜಲಾಶಯದಲ್ಲಿ ನೀರಿನ ಸಂಗ್ರಹದ ಮಟ್ಟವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಅರಗ ಜ್ಞಾನೇಂದ್ರ ಹಾಗೂ ಸುನಿಲ್ ಕುಮಾರ್ ಅವರ ನೇತೃತ್ವದ ತಂಡ ಈಗ ಬಂದು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಜಲಾಶಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಆರಂಭದಿಂದಲೂ ಕೂಡ ಸಾಕಷ್ಟು ಮಳೆ ಕೊರತೆ ಆಗಿದೆ. ಜಲಾಶಯಕ್ಕೂ ಕೂಡ ನೀರಿನ ಹರಿವಿಲ್ಲ. ಜೊತೆಗೆ ಈ ಬಾರಿ ಬೆಳೆಗೂ ಕೂಡ ನೀರು ಸಿಗ್ತಕ್ಕಂಥದ್ದು ಬಹುತೇಕ ಅನುಮಾನ ಅಂತಕ್ಕಂಥ ಸ್ಥಿತಿ ಇದೆ. ಹಾಗಾಗಿನೇ ಈ ಜಲಾಶಯದಲ್ಲಿ ಕಾವೇರಿ ಕೊಳ್ಳದ ಪ್ರಮುಖವಾಗಿರ್ತಕ್ಕಂಥ ಜಲಾಶಯ ಹೇಮಾವತಿ ಜಲಾಶಯ. ಏನು KRS ಭರ್ತಿ ಆಗಬೇಕು ಅಂತಂದರೆ ಈ ಭಾಗದಲ್ಲಿ ಮಳೆ ಆಗಬೇಕು, ಇಲ್ಲಿಂದನೇ ಹೆಚ್ಚು ಪ್ರಮಾಣದಲ್ಲಿ ನೀರು ಹೋಗಬೇಕು. ಈ ಬಾರಿ ಏನು ನಿನ್ನೆ ಒಂದು ತೀರ್ಪು ಕಾವೇರಿ ನ್ಯಾಯಾಧೀಕರಣ ತೀರ್ಪು ಬಂದಿದೆ, ಅದು ಕೂಡ ಸಾಕಷ್ಟು ಆಘಾತಕಾರಿಯಾಗಿದೆ ಅಂತಕ್ಕಂಥ ರೈತರ ಆಕ್ರೋಶದ ನಡುವೆ ಹೇಮಾವತಿ ಜಲಾಶಯದಲ್ಲಿ ಒಟ್ಟು ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಅಂದರೆ 2922 ಅಡಿಗಳಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ಇವತ್ತಿರ್ತಕ್ಕಂಥದ್ದು ಕೇವಲ 24 TMC ಅಷ್ಟು ನೀರು ಮಾತ್ರ. ಅದು ಕಳೆದ ಕೆಲವು ದಿನಗಳಿಂದ ಬಂದಂಥ ಸ್ವಲ್ಪ ಪ್ರಮಾಣದ ಮಳೆಯಲ್ಲಿ ಒಂದಷ್ಟು ನೀರು ಬಂದಿದೆ ಬಿಟ್ಟರೆ ಈ ಬಾರಿ ಬಹುತೇಕ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥ ರೀತಿಯಲ್ಲಿ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ಪರಿಸ್ಥಿತಿ ಇದೆ. ಸಾಕಷ್ಟು ಕಡೆಗಳಿಗೆ ಇದೊಂದು 5ನೇ ಪ್ಲೇಸ್ಗೆ ವಿಸಿಟ್ ಮಾಡಿ ಈಗ ಟೀಮ್ ಬಂದಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸುನಿಲ್ ಕುಮಾರ್ ಅವರು ಇದ್ದಾರೆ. ಸರ್ ಹೇಳಿ ಸರ್, ಹಾಸನ ಜಿಲ್ಲೆಯ ಪರಿಸ್ಥಿತಿ ಕೂಡ ಏನು ಭಿನ್ನವಾಗಿಲ್ಲ, ಇಲ್ಲೂ ಕೂಡ ಸಾಕಷ್ಟು ಮಳೆ ಕೊರತೆ ಇದೆ. ಈ ಬಾರಿ ಹಿಂಗಾರು ಕೈ ಕೊಟ್ಟಿದೆ, ಮುಂಗಾರು ಕೂಡ ಬರ್ತಾ ಇಲ್ಲ. ತಾವು ಸಾಕಷ್ಟು ಕಡೆ ಹೋಗಿ ಬಂದಿರಿ ಸರ್, ಹೇಗಿದೆ ಸರ್ ಪರಿಸ್ಥಿತಿ? ಅಲ್ಲ, ಒಟ್ಟಾರೆ ಇಡೀ ಹಾಸನ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಯಾವುದೇ ಕೆರೆ ಕಟ್ಟೆಗಳು ಡ್ಯಾಮ್ಗಳಿಗೆ ನೀರು ಬಂದಿಲ್ಲ ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ನೋಡಿದಾಗ ಇವತ್ತು ಅರಿವಿಗೆ ಬರ್ತಾ ಇದೆ. ವಿಶೇಷವಾಗಿ ಗೊರೂರು ಡ್ಯಾಮ್ಗೆ ಒಳ ಹರಿವು ಈ ಡ್ಯಾಮ್ ನಿರ್ಮಾಣ ಆದ ನಂತರದ ದಿನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳ ಹರಿವು ಕಡಿಮೆ ಆಗಿರೋದು ಇದು ಮೊದಲನೇ ಬಾರಿಗೆ ಅಂತೇಳಿ ಸ್ವತಃ ಅಧಿಕಾರಿಗಳೇ ಇವತ್ತು ಹೇಳ್ತಾ ಇದ್ದಾರೆ. ಇಷ್ಟು ನೀರು ಕಡಿಮೆ ಆಗಿರುವಂಥದ್ದನ್ನು ನಾವು ಯಾವತ್ತೂ ಕೂಡ ಗಮನಿಸಿಲ್ಲ ಅನ್ನುವಂಥದ್ದು ಇಲ್ಲಿರುವಂಥ ಎಲ್ಲರ ಸ್ಥಳೀಯರ ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ಬರಗಾಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಬೇಕಾಗಿತ್ತು, ಪರ್ಯಾಯವಾದಂಥ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಗಿತ್ತು. ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿಲ್ಲ. ಮೊದಲನೇದು. ಎರಡನೇದು, ಇಂಥ ಸಂಕಷ್ಟದ ಪರಿಸ್ಥಿತಿನಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಆದೇಶ ಬಂದಿರುವಂಥದ್ದು, ಆ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ತಕ್ಷಣ ಮುಖ್ಯಮಂತ್ರಿಗಳು ಎಲ್ಲ ಡ್ಯಾಮುಗಳ ಪರಿಸ್ಥಿತಿಯ ಸ್ಥಳ ಅಧ್ಯಯನ ಮಾಡಿ ವಾಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಒಂದು ಗಟ್ಟಿತನದ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ. ರಾಜ್ಯದ ಜನರ ಹಿತವನ್ನು ಇವತ್ತು ಕಾಪಾಡಬೇಕಾಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಕೈ ಚೆಲ್ಲಿ ಕೂತಿದ್ರು. ಯಾರು ರಾಜ್ಯದ ರೈತರು ಬೆಳೆಯನ್ನು ಬೆಳಿಲೇಬೇಡಿ, ನೀರೇ ಇಲ್ಲ ಅಂಥೇಳಿ ಅವರೇ ಇವತ್ತು ಸ್ವತಃ ಘೋಷಣೆ ಮಾಡಿ ರೈತರಿಗೇನು ಆತ್ಮವಿಶ್ವಾಸವನ್ನು ತುಂಬಬೇಕಾಗಿತ್ತು ಅದನ್ನು ಮಾಡದಲ್ಲೇ ನಿರಾಶೆಯನ್ನು ಇವತ್ತು ಮಾಡಿದರು. ಪ್ರಕೃತಿಯ ಮುಂದೆ ನಮ್ಮದೇನಿಲ್ಲ. ಆದರೆ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಒಂದು ಪರ್ಯಾಯವಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಟ್ಟು ಉದ್ದೇಶ ಇದೆ. ಯಾವುದೇ ಡ್ಯಾಮ್ಗಳಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಬಿತ್ತನೆ ಕಾರ್ಯಗಳು ಪೂರ್ಣಗೊಂಡಿದ್ದು ಪ್ರಾರಂಭನೇ ಆಗಲಿಲ್ಲ, ಪ್ರಾರಂಭಗೊಂಡಿದ್ದು ಬೆಳೆ ನಾಶ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಸರ್ಕಾರ ಯುದ್ಧೋಪದ ರೀತಿಯಲ್ಲಿ ಬರ ಪರಿಹಾರಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಬಂದಿದೆ, ಬಟ್ ವಾಸ್ತವ ಇಲ್ಲಿ ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಿ ಸರ್. ಇಲ್ಲಿ ಬಹುತೇಕ ಇಷ್ಟೊತ್ತಿಗೆ ಕಳೆದ ಬಾರಿ 2 ಸಲ ಡ್ಯಾಮ್ ತುಂಬಿ ಭರ್ತಿಯಾಗಿತ್ತು ಇಷ್ಟೊಳಗೆ ಆಲ್ರೆಡಿ. ಈ ಬಾರಿ ಇನ್ನೂ ಕೂಡ ಅರ್ಧದಷ್ಟು ಕೂಡ ನೀರು ಬಂದಿಲ್ಲ ಇಲ್ಲಿ. ಅಲ್ಲ, 11 ಇಲ್ಲಿ ತನಕ ನಾನು ಅದನ್ನೇ ಹೇಳಿದ್ದು, ಗೊರೂರು ಡ್ಯಾಮ್ ಪ್ರಾರಂಭ ಆದಾಗಿನಿಂದ ಇಲ್ಲಿಯ ತನಕ ಇಷ್ಟು ಕಡಿಮೆ ನೀರು ಯಾವತ್ತೂ ಇರಲಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಳ ಹರಿವು ಬರ್ತಾನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕುಡಿಯೋ ನೀರಿಗೆ ಬಳಕೆ ಆಗಲೇಬೇಕಾದಂಥ ನೀರನ್ನು ಇನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ರೈತ ವಿರೋಧಿಯಾದಂಥ ಕ್ರಮ ಆಗುತ್ತೆ, ರಾಜ್ಯದ ವಿರೋಧಿ ಕ್ರಮ ಆಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬಾರ್ದು. ಈ ಬಾರಿ ಈ ಸಿಚುವೇಶನ್ ದಿಢೀರಂತ ನಿರ್ಮಾಣ ಆಗಿರ್ತಕ್ಕಂಥ ಸಿಚುವೇಶನ್ ಅಲ್ಲ. ಇನ್ನು ಮಳೆ ಬರೋಲ್ಲ ಅಂತೇಳಿ ಮೊದಲೇ ಕೂಡ ಗೊತ್ತಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ರೈತರಿಗೆ ನೆರವಾಗತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಇನ್ನೊಂದಷ್ಟು ಕೆಲಸಗಳು ಮಾಡಬೇಕಿತ್ತು ಅಂತ ಅನ್ಸಲ್ಲ. ಒಟ್ಟು ಈ ಸರಿ ಹವಾಮಾನ ಇಲಾಖೆ ಮಳೆ ಕಡಿಮೆ ಆಗುತ್ತೆ ಅನ್ನೋದನ್ನು ಮುನ್ಸೂಚನೆಯನ್ನು ಕೊಟ್ಟಿತ್ತು. ಸರ್ಕಾರ ಇವತ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ದುರ್ದೈವ ಏನು ಅಂತ ಕೇಳಿದರೆ, ಕಳೆದ 3-4 ತಿಂಗಳಿನಿಂದ ರಾಜ್ಯದಲ್ಲಿ ಅಧಿಕಾರ ಮತ್ತು ಮಂತ್ರಿಮಂಡಲಕ್ಕೋಸ್ಕರನೇ ಸರ್ಕಾರ ಓಡಾಡ್ತಿದೆ ಬಿಟ್ಟರೆ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ, ತೋಟಗಾರಿಕಾ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ, ನೀರಾವರಿ ಸಚಿವರಿಗೆ ನೀರಾವರಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಒಂದು ಅನಾಥ ಪ್ರಜ್ಞೆಯನ್ನು ಕಾಡ್ತಾ ಇದೆ. ಇಂಥ ಪರಿಸ್ಥಿತಿ ಯಾವತ್ತೂ ಕರ್ನಾಟಕಕ್ಕೆ ಪ್ರಾಕೃತಿಕ ವಿಕೋಪದಲ್ಲೂ ಬರಲಿಲ್ಲ, ಆಡಳಿತದಲ್ಲೂ ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಬರಲಿಲ್ಲ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಇವತ್ತು ರಾಜ್ಯದ ಹಿತಾಸಕ್ತಿಯನ್ನು ಮರೆತಿದ್ದರ ಪರಿಣಾಮವಾಗಿ ಈ ರೀತಿಯಾದ ದುರಂತಗಳು ಇವತ್ತು ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲ ನೀವು ಸಾಕಷ್ಟು ಕಡೆ ಹೋಗಿ ಬಂದಿದ್ದೀರಿ. ಇದೆಲ್ಲವನ್ನು ನೋಡಿದ್ರೆ ತಕ್ಷಣಕ್ಕೆ ಸರ್ಕಾರ ಏನು ಮಾಡಬೇಕು ಸರ್ ಈಗ ಇಮಿಡಿಯೇಟ್ ಆಗಿ?
ಅಲ್ಲ, ತಕ್ಷಣ ಎಲ್ಲ ಜಿಲ್ಲೆಗಳಿಗೆ ಸಚಿವರುಗಳು ಪ್ರವಾಸ ಮಾಡಬೇಕು, ಇಲಾಖಾಧಿಕಾರಿಗಳು ಸಭೆಗಳನ್ನು ಮಾಡಬೇಕು, ರೈತರ ಅಹವಾಲುಗಳನ್ನು ಕೇಳಿ ರೈತರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ, ರೈತ ಇನ್ಯಾವುದೋ ಅನಾಹುತಗಳಿಗೆ ಎಡೆ ಆಗದಂತೆ ರೈತರಿಗೆ ವಿಶ್ವಾಸವನ್ನು ತುಂಬುವಂಥ ಕಾರ್ಯವನ್ನು ಇವತ್ತು ಸರ್ಕಾರ ಮಾಡಬೇಕು. ಎರಡನೇದು, ಪರ್ಯಾಯವಾಗಿ ಏನನ್ನು ಮಾಡ್ಬೋದು, ಸಾಲ ಮನ್ನಾ ಒಂದೇ ಮಾರ್ಗ ಅಲ್ಲ, ಆದರೆ ಪರ್ಯಾಯವಾಗಿ ಏನೇನು ಮಾಡ್ಬೋದು ಅನ್ನೋದ್ರ ಕುರಿತಂತೆಯೂ ಕೂಡ ರೈತರ ಜೊತೆಗೆ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರ ಇವತ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಎಲ್ಲಿನೋ ಎಫೆಕ್ಟ್ನಿಂದಾಗಿ ಈ ಬಾರಿ ಮಳೆಯ ತೀವ್ರ ಕೊರತೆ ಆಗಿದೆ. ಹಾಗಾಗಿ ಅದರ ವಾಸ್ತವತೆಯನ್ನು ಅರಿಬೇಕು ಅಂತಕ್ಕಂಥ ಕಾರಣದಿಂದಾಗಿ ಬಿಜೆಪಿಯ ತಂಡ ಈಗ ಹಾಸನ ಜಿಲ್ಲೆಯಲ್ಲೂ ಕೂಡ ಒಂದು ಬರ ಅಧ್ಯಯನವನ್ನು ನಡೆಸ್ತಾ ಇದೆ. ಜೊತೆಗೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಕಾವೇರಿ ಕೊಳದ ಪ್ರಮುಖವಾಗಿರ್ತಕ್ಕಂಥ ಜಲಾಶಯ ಹೇಮಾವತಿ ಜಲಾಶಯ, ಈ ಜಲಾಶಯದಲ್ಲೂ ಕೂಡ ಇವತ್ತು ನೀರಿನ ಸಂಗ್ರಹ ಎಷ್ಟಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ತಕ್ಷಣಕ್ಕೆ ರೈತರಿಗೆ ನೆರವಿಗೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಬಿಜೆಪಿಯ ನಿಯೋಗ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.